ಹಾಯ್ ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕ ದೇವರುಗಳಿಗೆ. ಇವತ್ತಿನ ವಿಶೇಷ ಏನಂದ್ರೆ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವ ಆಗಸ್ಟ್ 15 ನಮ್ಮ ನಲ್ಲೂರು ಶಾಲೆಯಲ್ಲಿ ನಾವು ಯಾವ ರೀತಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡಿದ್ದೇವೆ ಅನ್ನುವುದು ಎಲ್ಲ ಸಂಪೂರ್ಣ ವಿಡಿಯೋವನ್ನು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೇವೆ. ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಕಲಾಮತಿ ಕ್ರಿಯೇಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ತ್ರಿವರ್ಣ ಧ್ವಜವು ಗಗನ ಚುಂಬಿಸುತ್ತಾ ಸದಾ ಹಾರಾಡಲಿ ಎಂದು ಹೇಳುತ್ತಾ ಎಲ್ಲರಿಗೂ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇದೀಗ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಸಭಾ ಕಾರ್ಯಕ್ರಮದ ಸುಂದರ ಕ್ಷಣದಲ್ಲಿ ನಾವೆಲ್ಲರಿದ್ದೇವೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಮತ್ತು ಈ ಸ್ವಾತಂತ್ರ್ಯ ದಿನಾಚರಣೆ ಅಂದ ಕೂಡ್ಲೆ ಮೈ ರೋಮಾಂಚನ ಆಗುತ್ತೆ. ಇವತ್ತು ನಮ್ಮೆಲ್ಲರ ಪಾಲಿಗೆ ಸುದಿನ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಮೊದಲುಗೊಂಡು ಅದೆಷ್ಟೋ ಜನರ ಚಳುವಳಿ, ಹೋರಾಟ, ತ್ಯಾಗ, ಬಲಿದಾನದ ಒಂದು ಪ್ರತಿಫಲವಾಗಿ ನಾವು ಆಗಸ್ಟ್ 14ರ 1947 ಆಗಸ್ಟ್ 14ರ ಮಧ್ಯರಾತ್ರಿ ಬ್ರಿಟಿಷರಿಂದ ಮುಕ್ತಿ ಪಡೆದು ಅದೇ ನಮ್ಮ ಸ್ವಾತಂತ್ರ್ಯ. My name is Pasha from second standard. Respected teachers, parents and my dear friends, I wish you all happy Independence Day. Today we are celebrating Independence Day. We got freedom. ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ ಹಾಗೂ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ನಮ್ಮ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. मुख्य अतिथि और आदरणीय शिक्षक और मेरे प्यारे देशवासियों, आप सभी को स्वतंत्रता दिवस की हार्दिक शुभकामनाएं। जैसे कि हम जानते हैं कि आज 15 अगस्त है और हम सभी अपना देश का 80वां स्वतंत्रता दिवस मानने के लिए उपस्थित हुए हैं। Good morning to all. Good morning. Respected teachers, parents and my dear friends, today we are celebrating Independence Day. Our country became free on 15 August 1947. On this day we remember our great freedom fighters. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ.
ಮಾನ್ಯ ಗಣ್ಯರಿಗೂ ಗುರುಕುಲಿಗೂ ಅಂಚಿನ ಸಹೋದರ ಸಹೋದರಿಗೂ ಮಾತೆರೆಗ್ಲ ಸ್ವಾತಂತ್ರ್ಯ ದಿನಾಚರಣೆದ ಎಡ್ಡೆಪ್ಪಲು ಯಾನಿ ಇನಿ ಸ್ವಾತಂತ್ರ್ಯ ದಿನಾಚರಣೆದ ಬಗ್ಗೆ ರೆಡ್ ಪಾತಿರೊಂದಿಲ್ಲ ಇದು ನಮ್ಮ ಮಾತ ಒಟ್ಟಿಗೆ ಸೇರಿದ್ದು ನಮ್ಮ ದೇಶದ ಮಹತ್ವದ ಪರ್ವಾಯಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೊಂದಿಲ್ಲ. Everyone. Good morning. Respected sir, teacher, parents and all my dear friends. Today we are celebrating Independence Day. It is celebrated on 15th August every year. This is a very special day for every Indian. On this day in 1947, our country got freedom from British rule. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಮತ್ತು ಪೋಷಕರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆಲ್ಲರಿಗೂ ಶುಭೋದಯ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸಂಭ್ರಮದ ಛಾಯೆಯನ್ನು ಮೂಡಿಸುವಂತದ್ದೇ ಆಗಿದೆ. ಯಾವುದೇ ಜಾತಿ, ಧರ್ಮ, ಪ್ರಾಂತ್ಯದ ಭೇದವಿಲ್ಲದೆ ವಿವಿಧತೆಯಲ್ಲಿ ಏಕತೆ ಎಂದು ಸಾರುವ, ಸಂಭ್ರಮಿಸುವ ಈ ಕ್ಷಣ ಭಾರತೀಯರನ್ನು ಒಂದುಗೂಡಿಸುವ ದಿನವೂ ಆಗಿದೆ. All teachers, parents and all my dear friends, today is 15th August. We are celebrating Independence Day. I wish you all a very happy Independence Day. ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳೇ ಹಾಗೂ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ, ಪೋಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನು ಅನ್ನದಾತನೇ. My name is Sharon. At first, wish you all very happy Independence Day. Today is 15 August and we are celebrating 18th Independence Day of our country. On 15th August 1947, India got freedom from the British rule. ಮತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಶಿಕ್ಷಣ ಮಾತ್ರ ಕಾಪಾಡುವುದು, ಬೇರೆ ಯಾರು ಕಾಪಾಡುವುದಿಲ್ಲ. ಒಂದು, ಇವಾಗ ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕಂದ್ರೆ ಜವಾಬ್ದಾರಿಯುತವಾಗಿ ಬೆಳೆಸಬೇಕು. ನಿಮ್ಮ ಮಕ್ಕಳು ಇವಾಗ ನಾನು ಈಗ ಒಂದು ಓಟ್ ಸುಡಾದ್ರೆ, ಈಗ ಚುನಾವಣೆಯ ಸಂದರ್ಭದಲ್ಲಿ ನಾನು ನೋಡ್ತೇನೆ ಮಕ್ಕಳನ್ನ ಏನಿರ್ತಾರೆ ಜನಪ್ರತಿನಿಧಿಗಳು ಅಥವಾ ಅದರ ಬಗ್ಗೆ ರಾಜಕೀಯ ವ್ಯಕ್ತಿಗಳು ಅವರೊಟ್ಟಿಗೆ ಓಡಾಡ್ತಾ ಇರ್ತಾರೆ. ಈಗಿನ ರಾಮ ಭಕ್ತರಿಂದ ಆಗಿನ ರಾವಣ ಭಕ್ತರಾಗುದಂತೆ. ಈಗ ಎಲ್ಲರೂ ಏನ್ ಮಾಡ್ತಾರೆ, ಶೋಕಿಗೋಸ್ಕರ ಮಾಡ್ತಾರೆ ಎಲ್ಲ ವಿಷಯವನ್ನು. ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತದೆ ಗೊತ್ತ, ಅಥವಾ ಉಪಕಾರ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ಆದ್ರೆ ಅಪಕಾರ ಮಾಡಬಾರ್ದು ಅಂತೇಳಿ ಆ ಒಂದು ಮಾತು ನಿಜವಾಗಿಯೂ ಬಹಳಷ್ಟು ಒಂದು ಪ್ರೇರಣಾದಾಯಕ ಮಾತು ಅಂತ ಹೇಳ್ತೇನೆ. ಪೋಷಕರೇ, SDM ಸದಸ್ಯರೇ, ವಿದ್ಯಾರ್ಥಿಗಳೇ, ಬಹುಶಃ ಇವತ್ತು ಒಂದು ಅರ್ಥಪೂರ್ಣವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸಿದ್ದೇವೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಉಳ್ಳಾಲದ ರಾಣಿ ಅಬ್ಬಕ್ಕರ ಬಗ್ಗೆ ಹೇಳುವುದಾದರೆ, ಇವರು ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ನಮ್ಮ ಭಾರತ ದೇಶದಲ್ಲಿ ಪ್ರಥಮವಾಗಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇಳಿದಂತಹ ಒಬ್ಬ ಮಹಿಳೆಯವರು ಉಳ್ಳಾಲದ ರಾಣಿ ಅಬ್ಬಕ್ಕ. ಮುರಳೀಧರ್ ಭಟ್, ಖ್ಯಾತ ನ್ಯಾಯವಾದಿ ಮತ್ತು ದಂಪತಿಗಳಿಗೂ ತುಂಬು ಹೃದಯ ಧನ್ಯವಾದಗಳು. ನಮ್ಮ ಶಾಲೆಗೆ ಪ್ರತಿ ವರ್ಷ ದಾನಿಗಳ ನೆರವಿನಿಂದ ನೋಟ್ ಪುಸ್ತಕಗಳನ್ನು ನೀಡುತ್ತಿರುವ ಶ್ರೀಮತಿ ಗಾಯತ್ರಿ ಪ್ರಭು ಇವರಿಗೂ ಧನ್ಯವಾದಗಳು. ನಮ್ಮ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ಅತ್ಯುತ್ತಮ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಇನ್ನೊಂದು ದಿನ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಶ್ಯಾಮ್ ಪ್ರಸಾದ್ ನಲ್ಲೂರು. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.